ಎಂ ರುದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಸರಳ ವ್ಯಕ್ತಿತ್ವ, ಜನಸೇವೆಯ ಸಂಕಲ್ಪ, ಗ್ರಾಮಾಭಿವೃದ್ಧಿಯತ್ತ ಸದಾ ಬದ್ಧತೆ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ಜನನಾಯಕ, ಸರಳ ವ್ಯಕ್ತಿತ್ವ, ಜನಸೇವೆಯ ಸಂಕಲ್ಪ ಮತ್ತು ಸದಾ ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಾ ಇರುವ ಎಂ ರುದ್ರೇಶ್ ಅವರು ತಮ್ಮ ಸೇವೆಯ ಮೂಲಕ ಜನರ ಪ್ರೀತಿ ಹಾಗೂ ವಿಶ್ವಾಸವನ್ನು ಗಳಿಸಿದ್ದಾರೆ. ಅವರ ಜನ್ಮದಿನದ ಪ್ರಯುಕ್ತ ಕುಟುಂಬದವರು, ಸ್ನೇಹಿತರು, ಅಭಿಮಾನಿಗಳು ಹಾಗೆ ಗ್ರಾಮಸ್ಥರು ಶುಭಾಶಯಗಳನ್ನು ಕೋರಿ ಉತ್ತಮ ಆರೋಗ್ಯ, ಸುಖ, ಸಮೃದ್ಧಿ ಮತ್ತು ಇನ್ನಷ್ಟು ಜನಸೇವೆಯ ಅವಕಾಶಗಳು ದೊರೆಯಲಿ ಅಂತ ಹಾರೈಸಿದರು. ಬೆಂಗಳೂರು ನಗರದ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವ ಯಶವಂತಪುರದಲ್ಲಿ ಹಲವು ವರ್ಷಗಳಿಂದ ಬಿಜೆಪಿ ಸಂಘಟನೆ ಹಾಗೂ ಸಾರ್ವಜನಿಕ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ನಾಯಕ ಎಂ ರುದ್ರೇಶ್ ಕಾರ್ಯಕರ್ತರೊಂದಿಗೆ ನಿಕಟ ಸಂಪರ್ಕ, ಸಂಘಟನಾ ಸಾಮರ್ಥ್ಯ ಹಾಗೂ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಲ್ಲಿ ಸಕ್ರಿಯರಾಗಿದ್ದಾರೆ. ಬಿಜೆಪಿ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಸ್ಥಾನಮಾನವನ್ನು ನಿರ್ಮಿಸಿಕೊಂಡಿದ್ದಾರೆ. ಎಂ ರುದ್ರೇಶ್ ಅವರು ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರಾಜಕೀಯದೊಂದಿಗೆ ನಿಕಟವಾಗಿ ಗುರುತಿಸಿಕೊಂಡಿರುವ ಬಿಜೆಪಿ ಮುಖಂಡರಾಗಿದ್ದಾರೆ. ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ಅವರು ಕ್ಷೇತ್ರದ ಜನರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ದು ವಿವಿಧ ಸಾಮಾಜಿಕ ಹಾಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಸಂಘಟನಾ ಚಟುವಟಿಕೆಗಳಿಗೆ ಅವರು ನಾಯಕತ್ವ ನೀಡಿದ್ದು ಯುವಕರನ್ನ ರಾಜಕೀಯದತ್ತ ಸೆಳೆಯುವ ಪ್ರಯತ್ನದಲ್ಲಿಯೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಸಾಮಾಜಿಕ ಸೇವೆ, ಜನಸಂಪರ್ಕ ಹಾಗೂ ಅಭಿವೃದ್ಧಿ ವಿಚಾರಗಳಿಗೆ ಆದ್ಯತೆ ನೀಡುವ ಮೂಲಕ ಕ್ಷೇತ್ರದ ಜನರ ವಿಶ್ವಾಸ ಗಳಿಸುವುದಕ್ಕೆ ಅವರು ಪ್ರಯತ್ನ ಮಾಡುತ್ತಿದ್ದಾರೆ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ದರೆಗೆ ಇಳಿದಿರೋ ಮಾಧವ. ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ಹಾಗೂ ನಾಗರಿಕ ಸಮಸ್ಯೆಗಳ ಕುರಿತು ಧ್ವನಿ ಎತ್ತುತ್ತಾ ಜನಪರ ಕಾರ್ಯಕ್ರಮಗಳಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದ್ದಾರೆ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ನಡುವೆಯೂ ಯಶವಂತಪುರ ಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿ ಎಂ ರುದ್ರೇಶ್ ಅವರ ಹೆಸರು ಹೆಚ್ಚು ಚರ್ಚೆಯಾಗ್ತಾ ಇದ್ದು ಪಕ್ಷದ ಪ್ರಮುಖ ಮುಖಂಡರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಕೆಆರ್ಐಡಿಎಲ್ನ ಮಾಜಿ ಅಧ್ಯಕ್ಷರಾದ ಶ್ರೀ ರುದ್ರೇಶ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಬಹಳ ಅರ್ಥಗರ್ಭಿತವಾಗಿ ಆಚರಣೆ ಮಾಡಿದರು. ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ, ಸೀರೆ ವಿತರಣೆ, ಆಟೋ ಚಾಲಕರಿಗೆ ಧನ ಸಹಾಯ, ಅಂಗವಿಕಲರಿಗೆ ಹಾಗೆ ಬುದ್ಧಿಮಾನ್ಯ ಮಕ್ಕಳಿಗೆ ಬೆಡ್ ಮತ್ತು ದಿಂಬಿನ ವ್ಯವಸ್ಥೆ ವಿತರಣೆ ಕಾರ್ಯಕ್ರಮವನ್ನು ಕೂಡ ಬಹಳ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಮಠಾಧೀಶರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಿ ರುದ್ರೇಶ್ ಅವರಿಗೆ ಆಶೀರ್ವದಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿ ಶಾಸಕರಾಗಲಿ ಅಂತ ಶುಭ ಕೋರಿದರು. ಇನ್ನು ಈ ಕ್ಷಣದ ಬಗ್ಗೆ ಎಂ ರುದ್ರೇಶ್ ಅವರು ಸ್ಪೇನ್ ನ್ಯೂಸ್ ಒಂದಿಗೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಕೇಳೋಣ ಬನ್ನಿ. 20 ವರ್ಷದಿಂದ ನನ್ನೆಲ್ಲ ಸ್ನೇಹಿತರು ಮತ್ತು ನನ್ನ ಜೊತೆ ಹುಡುಗರು ಪ್ರಾರಂಭ ಮಾಡಿದ್ರು. ಒಂದು ಹುಟ್ಟುಹಬ್ಬದ ದಿವಸ ಏನಾದರೂ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನೋ ಒಂದು ನಮ್ಮ ಎಲ್ಲ ಸ್ನೇಹಿತರ ಒಂದು ಅಪೇಕ್ಷೆ. ಹಾಗಾಗಿ ಪ್ರತಿ ವರ್ಷ ಒಂದೊಂದು ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತೀವಿ. ಹಾಗಾಗಿ ಒಂದು ಹುಟ್ಟುಹಬ್ಬ ಅಲ್ಲ, ಇದು ಒಂದು ಸೇವೆಯನ್ನು ನಮ್ಮ ಮುಖಾಂತರ ಒಂದು ಸೇವೆ ಕೆಲಸ ಮಾಡೋಕ್ಕೆ ಪ್ರಾರಂಭ. ಸರ್, ಈಗ ಒಬ್ಬ ಜನಪ್ರತಿನಿಧಿಯಾಗಿ ನಾವು ಗಮನಿಸ್ತಾ ಇದ್ದಂಗೆ ಬಹುವಾರು ರೆಸ್ಟೋರೆಂಟ್ಗಳಲ್ಲಿ ಅವರ ಬರ್ತ್ಡೇ ಪಾರ್ಟಿಯನ್ನು ಮಾಡ್ತಿರ್ತಾರೆ. ಬಟ್ ನೀವು ಜನಾನುರಾಗಿಯಾಗಿ ಜನರಿಂದ ಜನರಿಗೋಸ್ಕರ ಅಂತ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಸೊ ಇದು ಹೆಂಗೆ ಸಾಧ್ಯ ಆಗುತ್ತೆ? ಥರ ಏನಿಲ್ಲ, ನಮ್ಮ ಗುರು ಹಿರಿಯರು ಹಾಕ್ಕೊಟ್ಟಂಥ ಮಾರ್ಗ, ನಮ್ಮ ಶ್ರೀಗಳ ಒಂದು ಮಾರ್ಗದರ್ಶನ, ಎಲ್ಲ ಸ್ನೇಹಿತರ ಒಂದು ಸಪೋರ್ಟಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಥರ ಏನಿಲ್ಲ, ಬಾರು ಕ್ಲಬ್ ಮಾಡೋರು ಅವರೇ ಬೇರೆ ಇರ್ತಾರೆ. ಅದೇ ಒಂದು ಖುಷಿ ನಮ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಖುಷಿ ಆಗ್ತದೆ. ಹಾಗಾಗಿ ಈಗ ಮಾಡ್ತಾ ಇದ್ದೀವಿ. 2028ಕ್ಕೆ ಶಾಸಕರಾಗಬೇಕು ಅಂತೆಲ್ಲ ಮಾತಾಡ್ತಿದ್ದಾರೆ ಸರ್, ಏನು ಹೇಳ್ತೀವಿ? ಅದೇ 28ಕ್ಕೆ ಚುನಾವಣೆ ಬರುತ್ತೆ. 28 ಬರುತ್ತೋ 29 ಬರುತ್ತೋ ಗೊತ್ತಿಲ್ಲ. ಈಗಾಗಲೇ 2008ರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕಾಯಿತು, ಶಾಸಕ ಆಗಬೇಕಾಯಿತು. ಹೈಕಮಾಂಡ್ ನಿರ್ಧಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಬೇರೆಯವರು ಬಂದು ಚುನಾವಣೆ ನಿಂತು ಸ್ಪರ್ಧೆ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿ ಗೆದ್ದಿದ್ವಿ. ಮುನ್ನ ರಾಮನಗರಕ್ಕೆ ಕೆಲಸ ಮಾಡುವಂಥ ಕಳಿಸಿದ್ರು. ರಾಮನಗರದಲ್ಲಿ 2008ರಲ್ಲಿ ಚುನಾವಣೆ ಮಾಡಿದ್ವಿ. ಈ ಬಾರಿ ಇಲ್ಲೇ ಸ್ಥಳೀಯವಾಗಿರೋದ್ರಿಂದ ಎಲ್ಲರೂ ಅಪೇಕ್ಷೆನೂ ಹಾಗೆ ನಮ್ಮೆಲ್ಲ ಸ್ಥಳೀಯರು ಇಲ್ಲೇ ನಿಲ್ಲಬೇಕು, ನೀನು ಬೇರೆ ಕಡೆ ಹೋಗಬಾರ್ದು ಅನ್ನೋದು ಒಂದು ಒತ್ತಡ ಇದೆ. ಹಾಗಾಗಿ ಹೈಕಮಾಂಡು ತೀರ್ಮಾನ ಇನ್ನು ಮುಂದೆ ಇದೆ ಅಲ್ವಾ.
2028 29 ಇಲ್ಲಿ ಸ್ಥಳೀಯವಾಗಿ ಕ್ಷೇತ್ರ ವಿಂಗಡಣೆ ಆಗ್ತವೆ. ಮರು ವಿಂಗಡಣೆ ಆದ ನಂತರ ನಮಗೆ ಎಲ್ಲಿ ಹೈಕಮಾಂಡು ದಾರಿ ತೋರಿಸ್ತಾರೋ ಅಲ್ಲಿ ನಿಂತೀವಿ. ಒಟ್ನಲ್ಲಿ ಪ್ರಬಲವಾಗಿ ಟಿಕೆಟ್ ಕೇಳ್ತೀರಿ? ಮಾಜಿ ಸಿಎಂ BS ಯಡಿಯೂರಪ್ಪನವರೇ ನಿಮ್ಗಾಗಲೇ ಒಂದು ಕಡೆ ಆಜ್ಞೆ ಮಾಡಿಬಿಟ್ಟಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ನಿಂತ್ಕೊಳ್ಳಿ ಅಂತ. ಸೊ ನೀವು ಅಲ್ಲಿಂದನೇ ಸ್ಪರ್ಧೆ ಮಾಡ್ತೀರಾ? ಇದೇ ಕಳೆದ ಬಾರಿ ಇದೇ ಯಡಿಯೂರಪ್ಪನವರೇ ನನಗೆ ರಾಮನಗರದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ 2008. ಇದೇ ಯಡಿಯೂರಪ್ಪನವರು ನಮ್ಮ ಮಾರ್ಗದರ್ಶಕರು, ನಮ್ಮ ಗಾಡ್ ಫಾದರು, ನಮ್ಮ ದೇವರು ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಅವ್ರು ಹೇಳಿದ್ದಾರೆ, ಅವ್ರ ಬಾಯಲ್ಲಿ ಬಂದಿದ್ದು ಆಗುತ್ತೆ, ಮುಂದಿನ ದಿನದಲ್ಲಿ ಅದು ಹಾಗೆ ಆಗುತ್ತೆ. ಓಕೆ ಸರ್, ಕೊನೆಯದಾಗಿ ನೀವು ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಾ? ಇನ್ನು ಚುನಾವಣೆ ಸ್ವಲ್ಪ ದೂರ ಇದೆ, ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀರಾ? ಪ್ರಿಪರೇಷನ್ ಹೆಂಗಿದೆ? ತಯಾರಿನೇ ಅಲ್ಲ ರೀ, ದಿನ ಬೆಳಿಗ್ಗೆ ಎದ್ರೆ ಕ್ಷೇತ್ರದಲ್ಲೇ ಇರ್ತೀವಿ, ಕ್ಷೇತ್ರದ ಮನೆ ಕ್ಷೇತ್ರದಲ್ಲೇ ಇದ್ದೀವಿ, ಹುಟ್ಟು ಬೆಳೆದಿರೋದು ಕ್ಷೇತ್ರದಲ್ಲೇ. ಎಲ್ಲ ಕಾರ್ಯಕರ್ತರುಗಳು, ನಮ್ಮ ಸಮಾಜಮುಖಿಯಾಗಿರ್ತಕ್ಕಂಥ ನಮ್ಮೆಲ್ಲ ಜನರ ನಡುವೆ ಬೆಳಗ್ಗೆ ಎದ್ದು ಒಡನಾಟ ಇರ್ತೀವಿ. ಕೆಲಸ ಮಾಡೋಂಥದ್ದೇನು, ಇವಾಗ ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ಅಭ್ಯರ್ಥಿನ ಗೆಲ್ಲಿಸಿದ್ದೀವಿ. ಆ ಗೆದ್ದಂಥ ಅಭ್ಯರ್ಥಿ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಇವಾಗ ಆ ಒಂದು ಸಂದರ್ಭದಲ್ಲಿ ಜನರು ಏನು ತೀರ್ಮಾನ ಮಾಡ್ತಾರೆ, ಮುಂದೆ ನಮ್ಮನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಗೆಲ್ಲಿಸ್ತಾರೋ ಇಲ್ಲ ಬೇರೆ ಈ ಪಕ್ಷದಲ್ಲಿ ಗೆದ್ದು ಕೈ ಕೊಟ್ಟಂಥ ವ್ಯಕ್ತಿನ ಗೆಲ್ಲಿಸ್ತಾರೋ ನೋಡೋಣ. ಮುಂದಿನ ದಿನದಲ್ಲಿ ನಮ್ಮೆಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡಿ ಚುನಾವಣೆ ಸ್ಪರ್ಧೆ ಮಾಡು ಅಂತ ಹೇಳಿ ಇಲ್ಲಿ ಪ್ರಬಲವಾಗಿ ಕೊಟ್ಟರೆ ನಾನು ಖಂಡಿತವಾಗಿ ಅನ್ಕೊಂತೀನಿ, ಪ್ರಬಲವಾಗಿ ಚುನಾವಣೆ ಮಾಡ್ತೀವಿ. ಈ ಕ್ಷೇತ್ರ BJP ಕ್ಷೇತ್ರ, ಹಾಗಾಗಿ BJP ಏನು ತೊಂದರೆ ಇಲ್ಲ. ಚಾಮರಾಜನಗರದಲ್ಲೂ ಕೇಳ್ತಾ ಇದ್ದೀಗ ನಮ್ಮ ಕ್ಷೇತ್ರ ಬಂದು ನಿಂತ್ಕೊಂಡಿದ್ದು ಕೇಳ್ತಾ ಇದ್ದಾರೆ ಅಭಿಮಾನಿಗಳು. ಸರ್, ಚಾಮರಾಜನಗರ ಒಂದೇ ಇಲ್ಲ, ಮಾಗಡಿ ಕೇಳ್ತಾರೆ, ರಾಮನಗರ ಕೇಳ್ತಾರೆ, ಚಾಮರಾಜನಗರ ಕೇಳ್ತಾರೆ, ಇನ್ನೂ ಅನೇಕ ಕ್ಷೇತ್ರಗಳಲ್ಲೆಲ್ಲ ಕೇಳ್ತಾರೆ. ಆದರೆ ಎಲ್ಲ ಆಗುತ್ತೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ನಾನು ಹುಟ್ಟೂರು ಇದು, ಹುಟ್ಟು ಬೆಳೆದಿರೋ ಊರು ಇದು, ನಾನು ಇರೋ ಜಾಗ ಇದು. ಹಾಗಾಗಿ ನಮಗೆ ಗೊತ್ತಲ್ಲ, ನಮ್ಮ ತವ್ರ ಮನೆಯೇ ನಮ್ಗೆ ಇಷ್ಟ ಆಗೋದು. ಹಾಗಾಗಿ ಒಟ್ನಲ್ಲಿ ಪ್ರಬಲವಾಗಿ ಟಿಕೆಟ್ ಕೇಳ್ತೀರಿ ಈ ಬಾರಿ? ಆಗಲೇ ಯಡಿಯೂರಪ್ಪನವ್ರ ಪ್ರೀತಿಯಿಂದ ಹೇಳಿದ್ದಾರೆ, ಕೇಳೋದೇನು ಬಂತು. ಈಗಾಗಲೇ ನನ್ನ 2008 ರಾಮನಗರ ಕಳಿಸಿದ್ದಾರೆ, ಇದೇ ಯಡಿಯೂರಪ್ಪನವರೇ ಕಳಿಸಿದ್ದಾರೆ. ಅವರ ಒಂದು ಮಾತಿಗೆ, ಅವರ ಒಂದು ಗೌರವಕ್ಕೆ ನಾವು ಯಾವತ್ತೂ ಧಕ್ಕೆ ತರಲ್ಲ. ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಹೆಸರಿನ ನಿಮ್ಮ ಅಭಿಮಾನಿಗಳು, ನಿಮ್ಮ ಬೆಂಬಲಿಗರು ಇಷ್ಟೊಂದೆಲ್ಲ ಅಂದರೆ ಯಾವುದೇ ಆಗಿರ್ಬೋದು, ಅನ್ನ ಸಂತರ್ಪಣೆ ಆಗಿರ್ಬೋದು, ಅಂಗನವಾಡಿಗಳಿಗೆ, ಶಾಲಾ ಮಕ್ಕಳಿಗೆ ಉಚಿತವಾಗಿ ಫ್ರೀಯಾಗಿ ಏನೋ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಬಗ್ಗೆ ನೀವು ಹೇಳಲೇಬೇಕಾಗುತ್ತೆ. ಅವರು ಅದ್ರ ಬಗ್ಗೆ ಎಲ್ಲ ಸ್ನೇಹಿತರು ಇದರೊಳಗೂ ಇಂಥ ಸ್ನೇಹಿತರು ಕೊಟ್ಟಿರೋದು ಒಂಥರ ಅದೃಷ್ಟ. ಏಕೆಂದರೆ ಬೇರೆ ಬೇರೆಯವರು ಬೇರೆ ಬೇರೆ ಥರ ದಾರಿ ಹಿಡಿದು ಕೆಲಸ ಮಾಡ್ತಾರೆ. ಆದರೆ ನಮ್ಮ ಸ್ನೇಹಿತರು ನಮ್ಮ ಜಾತ್ರೆ ಆಗಿರ್ಬೋದು, ಜಾತ್ರೆಗೂ ಕಳೆದ ಒಂದು 2-3 ತಿಂಗಳು ಕೆಲಸ ಮಾಡ್ತಾರೆ. ನಮ್ಮ ಕಡಲೆಕಾಯಿ ಪರಿಸೆ ಜಾತ್ರೆಗೆ, ಬಸವೇಶ್ವರ ಜಾತ್ರೆಗೆ, ಆ ಒಂದು ಸಂದರ್ಭದಲ್ಲೂ ಅಷ್ಟೇ 1 ಲಕ್ಷ ಜನ ಬಂದ್ರೂ ಅದನ್ನು ಯಾವುದೇ ಒಂದು ತೊಂದರೆ ಇಲ್ದಂಗೆ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ. ಆ ಒಂದು ಬಸವೇಶ್ವರ ಜಾತ್ರೆಯಿಂದ ನಮ್ಮೆಲ್ಲ ಸ್ನೇಹಿತರುಗಳು ಈ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು. ಏಕೆಂದರೆ ನಮ್ಮವೆಲ್ಲ ಜಮೀನುಗಳು ಇದ್ದಂಥ ನಾವು ರೈತರುಗಳು ಇವತ್ತು PDA ಮತ್ತು KDB ಎಲ್ಲ ಅನೇಕ ರೀತಿ ಭೂಸ್ವಾಧೀನ ಆಗಿದೆ, ಇವತ್ತು ನಗರೀಕರಣ ಆಗಿದೆ. ನಮ್ಮ ಸ್ಥಳೀಕರು ನಾವು ಗುರುತಿಸ್ಕೊಬೇಕು ಅಂದರೆ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ ಸ್ಥಳೀಕರು, ನಮ್ಮ ರೈತರ ಮಕ್ಕಳುಗಳು ಒಂದೊಂದು ರೂಪದಲ್ಲಿ ಕೆಲಸ ಮಾಡ್ತಾವ್ರೆ, ಅದನ್ನು ಉಳಿಸ್ಕೊಂತವ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಯಶವಂತಪುರ ರಾಜಕೀಯದಲ್ಲಿ ಎಂ ರುದ್ರೇಶ್ ಅವರ ಮುಂದಿನ ರಾಜಕೀಯ ನಡೆ ಏನಾಗಲಿದೆ, ಪಕ್ಷ ಯಾವ ಜವಾಬ್ದಾರಿಯನ್ನ ನೀಡಲಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಕುತೂಹಲವನ್ನ ಮೂಡಿಸಿದೆ. ಚಂದ್ರಕಲಾ ನೂತನ್ ಗೌಡ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.